ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಾವೆಲ್ಲ ರೆಡಿಯಾಗಿ ಹೊರಟಿದ್ದೀವಿ. ಎಲ್ಲಿಗೆ ಅಂದರೆ ನಮ್ಮದೊಂದು ಒನ್ ಡೇ ಟ್ರಿಪ್ ಇಟ್ಟಿದ್ವಿ. ಇವತ್ತು ಟ್ರಿಪ್ ಅಂದರೆ ದೇವಸ್ಥಾನಕ್ಕೆ ಹೋಗೋದು, ಲಾಸ್ಟಲ್ಲಿ ಒಂದು ಬೀಚಿಗೆ ಹೋಗೋ ಪ್ಲ್ಯಾನ್ ಉಂಟು. ಸೊ ಹಾಗಾಗಿ ಫಸ್ಟ್ ನಾವು ಬಂದಿರೋ ಟೆಂಪಲ್ ಯಾವುದು ಅಂದರೆ ಕೊಲ್ಲೂರು ಮೂಕಾಂಬಿಕೆ. ಹಾಗೆ ನಾವು ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇತ್ತು. ನೋಡುವಾಗ ಜನ ಹೊರಗಡೆ ತುಂಬ ಇದ್ದಾರೆ, ಒಳಗಡೆ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಅಂತೂ ನಾವು ಒಂದು 8 ಪ್ಲೇಸಸ್ ನೋಡಲೇಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಷ್ಟು ನೋಡ್ಲಿಕ್ಕೆ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ. ಅಂದರೆ ಇವತ್ತು ವಿಜಯದಶಮಿ ಕೂಡ, ಎಲ್ಲ ಟೆಂಪಲ್ಗಳು ರಶ್ ಇರ್ತದೆ. ಹಾಗೆ ಇವತ್ತು ಸಾಟರ್ಡೆ ಕೂಡ, ಗೌರ್ಮೆಂಟ್ ಹಾಲಿಡೇಸ್ ಕೂಡ ಇದೆ. ಸೊ ರಶ್ ಇದೆ ಅನ್ಕೊತೀನಿ. ಹೊರಗಡೆನೇ ಜನ ಫುಲ್ ಇದ್ದಾರೆ. ಹೊರಗಡೆನೂ ಸ್ವಲ್ಪ ಲೈನಲ್ಲಿ ತುಂಬ ಹೊತ್ತು ನಿಂತ್ಕೊಂಡ್ವಿ. ಹಾಗೆ ಒಳಗಡೆ ಬಂದ್ರೂ ಲೈನು ನಿಂತ್ಕೊಂಡು ಸಾಕಾಗಿ ಕೂತ್ಕೊಂಡ್ಬಿಟ್ವಿ. ಆದರೆ ಒಂದು ಖುಷಿ ಏನಂದರೆ ಮಳೆ ಬರ್ತಾ ಇತ್ತು, ಹಾಗಾಗಿ ವೆದರ್ ಮಾತ್ರ ಕೂಲ್ ಆಗಿತ್ತು. ಹಾಗೆ ನೋಡ್ತಾ ಇರ್ಬೋದು, ದೇವರದ್ದು ಮೆರವಣಿಗೆ ಎಲ್ಲ ಹೋಗ್ತಾ ಉಂಟು. ಇವಾಗ ದೇವಸ್ಥಾನದ ಒಳಗಡೆ ಹೋಗಿ ಹೊರಗಡೆ ಬಂದ್ವಿ. ಒಳಗಡೆ ನಾವು ಹೋಗಿದ್ದಲ್ಲ, ಜನರೇ ನಮ್ಮನ್ನು ದೊಡ್ಕೊಂಡು ಕರ್ಕೊಂಡು ಹೋಗಿ ಬಂದರು. ಅಷ್ಟು ರಶ್ ಇತ್ತು, ನೀವೇ ನೋಡ್ತಾ ಇರ್ಬೋದು. ಹೊರಗಡೆ ಇನ್ನೂ ಲೈನಲ್ಲಿ ಜನ ಇದ್ದಾರೆ. ಹಾಗೆ ತುಂಬ ಕೇರಳದವರು ತುಂಬ ಜನ ಇದ್ದಾರೆ. ಹಾಗೆ ಲೋಕಲ್ ಅವರು ಇಲ್ಲಿ ಇವತ್ತು ಕೊಲ್ಲೂರು ಶ್ರೀ ಮೂಕಾಂಬಿಕೆಯ ಗಂಡನ ಮನೆ ಹೊಸ್ತಂತೆ. ಹಾಗಾಗಿ ಊರಿನವರೆಲ್ಲ ಕದಿರು ತಂದು ಕೊಟ್ಟು ಇವತ್ತು ಹೊಸ್ತಿಗೆ ಹೋಗೋದಂತೆ ದೇವರು. ಹಾಗೆ ನನ್ನ ತಮ್ಮ ಮತ್ತು ತಮ್ಮನ ಹೆಂಡ್ತಿದ್ದು ಕುಂಕುಮಾರ್ಚನೆ ಕೂಡ ಇತ್ತು. ಅಲ್ಲಿ ಮಾಡಿಸ್ಕೊಂಡು ಬರೋದ್ರೊಳಗೆ ಮಳೆ ಶುರುವಾಯ್ತು ನೋಡಿ. ಹಾಗೆ ಇಲ್ಲಿ ದಾರಿಯಲ್ಲಿ ಬರುವಾಗ ಇಲ್ಲಿ ಒಂದು ದೇವಸ್ಥಾನ ಉಂಟು. ಕೊಲ್ಲೂರಿಗೆ ಹೋಗುವಾಗಲೂ ಎಂಟ್ರೆನ್ಸ್ ಎಲ್ಲ ಸಿಗ್ತದೆ. ಇಲ್ಲಿ ಕೂಡ ನೀವು ಬಂದಾಗ ವಿಸಿಟ್ ಮಾಡಿ. ಹಾಗೆ ಅಲ್ಲಿಂದ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೊರಟ್ವಿ. ಈಗ ನಮ್ಮದು ನೆಕ್ಸ್ಟ್ ದೇವಸ್ಥಾನ ಯಾವುದಂದರೆ ಮಾರಣಕಟ್ಟೆ. ನನ್ನ ತಮ್ಮನ ಹೆಂಡ್ತಿಗೆ ಅಲ್ಲಿ ಹೋಗಲೇಬೇಕಿತ್ತು, ಅವಳು ಯಾವಾಗಿಂದ ಹೋಗ್ಬೇಕಂತ ಹೇಳ್ತಾ ಇದ್ಲು. ಹಾಗಾಗಿ ಇವಾಗ ಇಲ್ಲಿ ಬಂದ್ವಿ. ತುಂಬ ಲೇಟ್ ಆಯಿತು ನಾವು ಬರುವಾಗ. ದೇವಸ್ಥಾನ ಹತ್ರ ಬರುವಾಗ ಒಂದು 1:30 ಹತ್ರ ಆಗಿತ್ತು. ಹಾಗೆ ದೇವ್ರ ದರ್ಶನ ನಮ್ಗೆ ಸ್ವಲ್ಪ ಸಿಕ್ಕಿತ್ತು. ಹಾಗೆ ಸೀದಾ ನಾವು ಊಟಕ್ಕೆ ಬಂದ್ವಿ. ಯಾಕಂದರೆ ಆಲ್ರೆಡಿ ಟೈಮ್ ಬಂದು 2:30 ಆಗಿತ್ತು. ಹಸಿವೆ ಕೂಡ ಆಗಿತ್ತು. ಅಪ್ಪನಿಗಂತೂ ಫುಲ್ ಹಸಿವೆ ಆಗಿ, ಅದು ಮತ್ತು ಬೆಳಗ್ಗೆ ಅವರಿಗೊಂದು 10 ಗಂಟೆಗೆ ಒಂದು ಟೀ ಬೇರೆ ಕುಡಿಬೇಕು, ಅದು ಕುಡಿಯೋಕ್ಕಾಗಿಲ್ಲ. ಹಾಗೆ ನಾವು ಊಟ ಮಾಡಿ ಇವಾಗ ಕೆಳಗಡೆ ಬಂದ್ವಿ. ಪ್ರಾಗ್ಯ ನೋಡಿ, ವಾದ್ಯ ಚಪ್ಪಲಿ ಇಲ್ಲ ಅಂತ ಹೇಳಿ ಅವಳಿಗೆ ಚಪ್ಪಲಿ ಇಲ್ಲ ಅಂದರೆ ಕಾಲಿಗೆಲ್ಲ ಗಲೀಜೇನು ತಾಗಬಾರ್ದು. ಅದಕ್ಕೆ ಮಾಮಿ ಮತ್ತು ಸೊಸೆದು ನೋಡಿ ಇಬ್ಬರದ್ದು ಮೇಳ ಆಗ್ತಾ ಉಂಟು. ಇಬ್ಬರದ್ದು ರಾಗಿಂಗಿರ ಬುದ್ಧಿ ಯಾರಿಗೂ ಇಲ್ಲ. ಒಳ್ಳೆ ಬುದ್ಧಿ ಬಂದಿದೆ ಮಗುಗೆ. ಅಪ್ಪ ಎಲ್ಲ ಅದೇ ಇನ್ನು ಹೂ ಸೇಲ್ ಮಾಡ್ಕೊಂಡಿರಿ. ರಾಜ್ಯನು ಅಜ್ಜನು ಹೂ ಸೇಲ್ ಮಾಡ್ಕೊಂಡಿರಿ. ನೀವೇನಾದರೂ ಮಾರಣಕಟ್ಟೆ ದೇವಸ್ಥಾನಕ್ಕೆ ಬರೋದಾದರೆ ನೀವು 1:30 ಒಳಗಡೆ ಬನ್ನಿ, ಆಯಿತಾ? ಯಾಕಂದರೆ 1:30 ಮೇಲೆ ದೇವಸ್ಥಾನ ಕ್ಲೋಸ್ ಆದರೆ 4 o'clock ತನಕ ಓಪನ್ ಆಗೋದಿಲ್ಲ. ಇನ್ನು 4 ಗಂಟೆ ತನಕ ನೀವು ಕಾಯಬೇಕಾಗ್ತದೆ. 1:30 ಒಳಗೆ ಬಂದರೆ ದೇವರ ದರ್ಶನ ಮಾಡಿಕೊಂಡು ನೀವು ಊಟ ಕೂಡ ಮಾಡಿ ಇಲ್ಲಿಂದ ಹೋಗ್ಬೋದು. ತುಂಬಾ ಪವರ್ಫುಲ್ ದೇವರು ಇದು. ಹಾಗೆ ನನ್ನ ತಮ್ಮನಿಗೆ ಅಲ್ಲಿ ರೂಮಲ್ಲಿ ಇಡಲಿಕ್ಕೆ ದೇವ್ರ ಫೋಟೋ ಎಲ್ಲ ಬೇಕಾಗಿತ್ತು. ಸೊ ಹಾಗಾಗಿ ಮನೆಗೊಂದು, ಹಾಗೆ ಅವನಿಗೆ ತಗೊಂಡೋಗ್ಲಿಕ್ಕೊಂದು, ಹೀಗೆ ಪರ್ಚೇಸ್ ಮಾಡ್ತಾ ಇದ್ವಿ. ಹಾಗೆ ತಮ್ಮನ ಹೆಂಡ್ತಿ ನೋಡ್ತಾ ಇದ್ದಾಳೆ, ಅವಳಿಗೆ ಯಾವ್ದು ಇಷ್ಟ ಅದನ್ನು ತೊಗೊಳ್ತಿದ್ದಾಳೆ. ಫಸ್ಟ್ ನಾವು ಸಿಂಗಲ್ ಒಂದು ಮಾರಣಕಟ್ಟೆದು ಮಾತ್ರ ತೊಗೊಂಡ್ವಿ. ಮತ್ತು ಆಮೇಲೆ ಬೇಡ, ಕೊಲ್ಲೂರು ಶ್ರೀ ಮೂಕಾಂಬಿಕೆದು ಮಾರಣಕಟ್ಟೆದು ಎರಡೂ ಇರಲಿ ಅಂತ ಹೇಳಿ ಆ ಥರದ್ದು ಫೋಟೋಸ್ ಎಲ್ಲ ತೊಗೊಂಡ್ವಿ.
ಎಲ್ಲ ಕಡೆ ಅಂದರೆ ನಮಗೆ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲೆಲ್ಲ ಮಳೆ ಸಿಕ್ಕಿದೆ ಇವತ್ತು. ನಾವು ಹೋದ ಕಡೆ ಎಲ್ಲ ಮಳೆ ಅಂತಲೇ ಹೇಳ್ಬೋದು. ಆದರೆ ಒಂದು ಖುಷಿಯಾಯಿತು ಏನಂದರೆ, ಬಿಸಿಲಿದ್ದಿದ್ರೆ ತುಂಬ ಸೆಕೆ ಆಗ್ತಾಯಿತ್ತು. ಮಳೆ ಬರೋಕ್ಕೆ ಹೋಗಿ ವೆದರ್ ಎಲ್ಲ ಕೂಲಾಗಿತ್ತು. ಇದು ಮಾತ್ರ ಖುಷಿ ಆಯಿತು ನಮಗೆ. ಹಾಗೆ ಇಲ್ಲಿ ಇವಾಗ ಟೈಮಿಂಗ್ ಅಂದರೆ ಇವಾಗ ದೇವಸ್ಥಾನ ಓಪನ್ ಇಲ್ಲ ಅಲ್ಲ, ಕ್ಲೋಸ್ ಇದೆ. ಸೊ ಹಾಗಾಗಿ ಅಷ್ಟು ಜನ ಇಲ್ಲ. ಹಾಗೆ ಇನ್ನು 4 o'clock ಮೇಲೆ ತುಂಬ ಜನ ಆಗ್ಬೋದು. ಇನ್ನು ನಾವು ಇಲ್ಲಿಂದ ನೆಕ್ಸ್ಟ್ ನಮ್ಮ ದೇವಸ್ಥಾನ ಹಟ್ಟಿಯಂಗಡಿ ದೇವಸ್ಥಾನಕ್ಕೆ ಹೋಗುವ ಅನ್ನೋದು ಪ್ಲ್ಯಾನ್ ಇತ್ತು ನಮ್ಮದು. ಹಟ್ಟಿಯಂಗಡಿ ಮಹಾಗಣಪತಿ ದೇವಸ್ಥಾನ. ಬಟ್ ಏನು ಅಂದರೆ ನಮಗೆ ಕೊಲ್ಲೂರಲ್ಲಿ 12:30 ತನಕ ಅಲ್ಲೇ ಆಯಿತು. ಅಲ್ಲಿ ತುಂಬ ನಮ್ಮದು ಟೈಮ್ ವೇಸ್ಟ್ ಆಯಿತು. ಅಂದರೆ ಜನ ತುಂಬ ರಶ್ ಇತ್ತಲ್ಲ, ಹಾಗಾಗಿ ನಮ್ಮದು ಒಂದು ದೇವಸ್ಥಾನ ಕ್ಯಾನ್ಸಲ್ ಆಯಿತು. ಅದರ ಬದಲಿಗೆ ನಾವು ಆನೆಗುಡ್ಡೆ ದೇವಸ್ಥಾನಕ್ಕೆ ಹೋಗುವ, ಅದು ಮಹಾಗಣಪತಿ ದೇವಸ್ಥಾನ ಅಲ್ಲ. ಹಾಗಾಗಿ ನಮ್ಮ ಪ್ಲ್ಯಾನಲ್ಲಿ ಒಂದು ದೇವಸ್ಥಾನ ಕ್ಯಾನ್ಸಲ್ ಆಯಿತು. ಇನ್ನು ನೆಕ್ಸ್ಟ್ ನಾವು ಸೀದಾ ಕುಂದಾಪುರದ ಹತ್ತಿರ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ಅಂದರೆ ನಿಮಗೆ ಕುಂದಾಪುರ ಮತ್ತು ಉಡುಪಿ ಹೈವೇಯಲ್ಲೇ ರೋಡ್ ಸೈಡಲ್ಲೇ ಸಿಗುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಯಾರಾದರೂ ನೋಡಿಲ್ಲ ಅಂದರೆ ವಿಸಿಟ್ ಮಾಡಿ. ಸೊ ಆ ದೇವಸ್ಥಾನಕ್ಕೆ ಹೋಗುವ. ಅಲ್ಲಿಂದ ನಾವು ನೆಕ್ಸ್ಟ್ ಆನೆಗುಡ್ಡೆ ದೇವಸ್ಥಾನಕ್ಕೆ ಹೋಗುವ ಅಂತ ಅಂದ್ಕೊಂಡ್ವಿ. ಇವಾಗ ಅವರು ಫೋಟೋಸ್ ಎಲ್ಲ ತಗೊಂಡಾದ್ಮೇಲೆ ಇಲ್ಲಿ ಸ್ವಲ್ಪ ತಿಂಡಿ ಎಲ್ಲ ಉಂಟು. ನನಗೆ ದೇವಸ್ಥಾನದ ಬರುವಾಗಲೇ ಎಂಟ್ರೆನ್ಸಲ್ಲಿ ಜಿಲೇಬಿ ಮಾಡ್ತಾಯಿದ್ರು. ಸ್ಮೆಲ್ ಹಾಗೆ ಮೂಗಿಗೆ ಹೊಡಿತಾ ಇತ್ತು. ಬಿಸಿ ಬಿಸಿ ಜಿಲೇಬಿ ತಿನ್ನುವಂಥ ತುಂಬ ಆಸೆ ಆಗ್ತಿತ್ತು. ಮಳೆ ಬೇರೆ ಬರ್ತಿತ್ತಲ್ಲ. ಅಂದರೆ ಸ್ವಲ್ಪ ಸಪ್ಪೆ ಇದ್ದರೆ ಜಿಲೇಬಿ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಾಗೋದಿಲ್ಲ. ಬಿಸಿ ಬಿಸಿ ಮಾಡಿ ಕೊಡ್ತಾಯಿದ್ರೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಆದರೆ ಅಷ್ಟು ಜಿಲೇಬಿ ನಮಗೆ ಫ್ರೆಶ್ ಇರಲಿಲ್ಲ ಅಷ್ಟು. ಅಂದರೆ ಸ್ವಲ್ಪ ಹುಳಿ ಇತ್ತು ಜಿಲೇಬಿ. ಹಿಟ್ಟು ಸ್ವಲ್ಪ ಹುಳಿ ಆದಾಗೆ ಅನ್ನಿಸ್ತಾ ಇತ್ತು ನಮಗೆ. ಹಾಗೆ ಇಲ್ಲಿ ಮನೆಗೆ ಬೇಕಾಗ್ತಾ ಸ್ವಲ್ಪ ತಿಂಡಿ ಎಲ್ಲ ತಗೊಂಡ ತಮ್ಮ. ಹಾಗೆ ಪ್ರಾಗ್ಯಂದು ಆಟ ಸಾಮಾನು ಕೊಡಿಸು ಎಲ್ಲೋದ್ರೂ ಅದೇ ಒಂದು ತಲೆ ತಿಂತಾ ಇರ್ತಾಳೆ. ಹಾಗೆಯೇ ನಾವು ಅಲ್ಲಿ ಎಲ್ಲ ತಗೊಂಡು ಅಲ್ಲಿಂದ ಇವಾಗ ಹೊರಟ್ವಿ. ಹಾಗೆ ಈ ವಿಡಿಯೋ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಆಯಿತಾ. ಯಾಕಂದರೆ ನಾವು ಒಂದು ದಿವಸದಲ್ಲಿ ಎಲ್ಲಿ ಹೋಗಿದ್ವಿ ಅಲ್ಲೆಲ್ಲ ನಾನು ಶೇರ್ ಮಾಡ್ತೀನಿ. ಇವಾಗ ನಾವು ಕುಂದಾಪುರ ರೀಚ್ ಆಗಿದ್ದೀವಿ. ಮತ್ತು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ಮಾತ್ರ ನನಗೆ ಒಳ್ಳೊಳ್ಳೆ ವಿಡಿಯೋ ಹಾಕೋ ಮನಸ್ಸು ಬರ್ತದೆ. ಇದು ನಮ್ಮ ಕುಂದಾಪುರ ಹೇಗೆ ಕಾಣ್ತೊಂಡು ನೋಡಿ. ತುಂಬ ನಮ್ಮೂರೇ ಚೆಂದ ಅಲ್ವಾ. ಫುಲ್ಲು ಖುಷಿಯಾಗುತ್ತೆ ಇಲ್ಲೆಲ್ಲ ಬರಬೇಕಾದ್ರೆ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನನ್ನ ಚಾನಲ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ವಿಡಿಯೋ ನೋಡ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಒಂದು ಮೋಟಿವೇಶನ್ ಬರುತ್ತೆ ಒಳ್ಳೆ ವಿಡಿಯೋ ಮಾಡೋದಕ್ಕೆ. ಹಾಗೆ ಲೈಕ್ ಆದಷ್ಟು ಜಾಸ್ತಿ ಲೈಕ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ. ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಆಲ್ ಅಂತ ಕೊಟ್ಟರೆ ನಾನು ಯಾವುದಾದ್ರೂ ಹೊಸ ವಿಡಿಯೋ ಹಾಕಿದರೆ ಫಸ್ಟ್ ನೀವೇ ನೋಡ್ಬೋದು, ನೋಟಿಫಿಕೇಷನ್ ಬರುತ್ತೆ ನಿಮಗೆ. ನೀವೇನಾದರೂ ಬೆಲ್ ಐಕಾನ್ ಕ್ಲಿಕ್ ಮಾಡಿಲ್ಲ ಅಂದರೆ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ. ಆವಾಗ ನೀವು ಯಾವಾಗೂ ನನ್ನ ವಿಡಿಯೋ ನೋಡಬೇಕಾಗ್ತದೆ. ಸೊ ಇನ್ನು ನಮ್ಮ ನೆಕ್ಸ್ಟ್ ಟೆಂಪಲ್ ಯಾವುದು ಅಂತ ನಿಮಗೆ ತೋರಿಸ್ತೀನಿ. ಇವಾಗ ನಾವು ನಮ್ಮ ಕುಂದಾಪುರವನ್ನು ನಿಮಗೆ ಸ್ವಲ್ಪ ತೋರಿಸೋಣ ಅಂತೇಳಿ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಇದು ನಾನು ಮಾಡಿದಲ್ಲ ವಿಡಿಯೋ, ನನ್ನ ತಮ್ಮ ಮಾಡಿದ್ದು. ತುಂಬ ಚೆನ್ನಾಗಿ ನಂಗೆ ವಿಡಿಯೋ ಮಾಡಿಕೊಟ್ಟಿದ್ದಾನೆ ಅವನು. ಹಾಗೆ ಇಲ್ಲಿ ಕೂಡ ಕುಂದಾಪುರದಲ್ಲಿ ಮಳೆ ಇರಲಿಲ್ಲ ಆಯಿತಾ. ನಾವು ಬಂದ ತಕ್ಷಣ ಶುರುವಾಯಿತು. ಅದು ಏನೋ ಗೊತ್ತಿಲ್ಲ, ಇವತ್ತು ನಾವು ಹೋದ ಕಡೆ ಎಲ್ಲ ಮಳೆ ಬರ್ತಾಯಿದೆ. ಯಾಕಂದರೆ ತಂಪಾಗಿ ಕೂಲಾಗಿ ಹೋಗಿ ಬಿಸಿಯಾಗಿ ಶೆಕೆಯಲ್ಲಿ ಹೋಗಬೇಡಿ ಅಂತ ಹೇಳಿ ಏನೋ ಗೊತ್ತಿಲ್ಲ. ನಾವು ಎಲ್ಲೆಲ್ಲಿ ಹೋಗ್ತಾ ಇದ್ವಿ ಎಲ್ಲ ಕಡೆ ಮಳೆ ಬರ್ತಾಯಿತ್ತು. ಬಟ್ ಅಪ್ಪ ಬರೋ ಪ್ಲ್ಯಾನ್ ಇರಲಿಲ್ಲ, ಅಮ್ಮ ಬರೋ ಪ್ಲ್ಯಾನ್ ಇತ್ತು. ಬಟ್ ಅಮ್ಮಂಗೆ ತುಂಬಾ ಜ್ವರ. ಬೇಜಾರಾಯಿತು ನಮಗೆ. ಅಮ್ಮನ್ನ ಕರ್ಕೊಂಬರ್ಬೇಕಂತ ತುಂಬಾ ಆಸೆ ಇತ್ತು. ಅಪ್ಪ ಅಂದರೆ ಅವರಿಗೆ ಸ್ವಲ್ಪ ಟೈಮ್ ಟು ಟೈಮ್ ತಿನ್ನಬೇಕು, ಊಟ ಎಲ್ಲ ಲೇಟ್ ಆದರೆ ಮತ್ತು ಟೀ ಎಲ್ಲ ಕುಡಿಬೇಕು. ನಮಗೆ ಅಲ್ಲಿ ದೇವಸ್ಥಾನದಲ್ಲಿ ರಶ್ ಇರೋದ್ರಿಂದ ನಮಗೆ ಎಂತ ಸಹ ಟೀ ಕುಡಿಲಿಕ್ಕೂ ಆಗಲಿಲ್ಲ. ಹಾಗಾಗಿ ಅದರಾಗಿ ಮತ್ತು ಊಟ ಕೂಡ ಲೇಟ್ ಆಯ್ತಲ್ಲ, ಹಾಗಾಗಿ ಅವರನ್ನು ನೋಡುವಾಗ ಒಂದು ಬೇಜಾರಾಯ್ತು ಅಷ್ಟೇ. ಬಿಟ್ಟರೆ ಮತ್ತು ಅಮ್ಮನನ್ನು ಕರ್ಕೊಬರ್ಬೇಕಂದು ಭಾರಿ ಇತ್ತು. ಬಟ್ ಹೇಗಂದರೆ ಅಮ್ಮಂಗೆ ತುಂಬ ಜ್ವರ ಇರೋದ್ರಿಂದ ಅವರಿಗೆ ಎದ್ದೇಳಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಹಾಗಾಗಿ ಅಮ್ಮನನ್ನು ಬಿಟ್ಟು ಬಂದ್ವಿ. ಅದೊಂದು ತುಂಬಾ ಬೇಜಾರಾಗ್ತಾಯಿದೆ. ಇವಾಗ ನಾವು ಕುಂದಾಪುರದಿಂದ
ಕೋಟೇಶ್ವರ ಅಂದರೆ ನೀವು ಉಡುಪಿ ಹೋಗ್ತೀವಲ್ಲ ಆ ರೂಟಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಕಡೆ ಬರ್ತಾ ಇದೆ ಟೆಂಪಲ್ ಅಂತ ಹೇಳಿ. ಹಾಗೆ ಮದುವೆ ಆದಮೇಲೆ ನನ್ನ ತಮ್ಮ ಅಂದರೆ ಇಲ್ಲಿ ಎಲ್ಲೂ ಹೋಗಲಿಲ್ಲಲ್ಲ ದೇವಸ್ಥಾನಕ್ಕೆ, ಹಾಗೆ ಇವತ್ತು ಒನ್ ಡೇ ಟ್ರಿಪ್ ಇಟ್ಟಿದ್ದು. ನಾಳೆ ನಮ್ಮದು ರಿಸೆಪ್ಷನ್ ಇದೆ ನನ್ನ ತಂಗಿದು, ಹಾಗಾಗಿ ಇವತ್ತೊಂದು ದಿವಸ ನಮ್ಮದು ಟ್ರಿಪ್ಪು ಫುಲ್ ಡೇ. ಹಾಗೆ ನೋಡ್ತಾ ಇರ್ಬೋದು ಇದೇ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ. ತುಂಬ ಚೆನ್ನಾಗಿದೆ ಮಾತ್ರ ದೇವಸ್ಥಾನ, ಮಸ್ಟ್ ನೀವು ವಿಸಿಟ್ ಮಾಡಲೇಬೇಕಾಗುವಂಥ ದೇವಸ್ಥಾನ. ತುಂಬ ಕ್ಲೀನಾಗಿ ತುಂಬ ಚೆನ್ನಾಗಿ ಉಂಟು ದೇವಸ್ಥಾನ ಇದು. ಯಾರಿಗಾದರೂ ನಿಮಗೆ ಪ್ಲೇಸ್ ಗೊತ್ತಾಗಿಲ್ಲ ಅಂದರೆ ಕೇಳಿ, ಮೆಸೇಜ್ ಮಾಡಿ. ಆದರೆ ಇಲ್ಲಿ ಬಂದರು, ಇಲ್ಲಿ ಕೂಡ ಮಳೆ ಬರ್ತಾ ಉಂಟು. ತುಂಬಾ ನೋಡಬೇಕಾದ ದೇವಸ್ಥಾನ ನೋಡಿ, ಒಳಗಡೆ ಎಷ್ಟು ಕ್ಲೀನ್ ಉಂಟು. ಒಂದೊಂದು ಮರದ ಕೆಲಸ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ದೇವಸ್ಥಾನದ ಒಳಗಡೆ ಎಲ್ಲ ಕ್ಯಾಮರಾ ಅಲೋಡ್ ಇಲ್ಲ. ಆದ್ರೂ ನಾನು ನಿಮಗೆ ಸ್ವಲ್ಪ ವೀಡಿಯೋ ಮಾಡಿಕೊಟ್ಟಿದ್ದೀನಿ. ಅಂದರೆ ನಾನು ಸುತ್ತ ಬರುವಾಗ ದೇವರಿಗೆಲ್ಲ ನಮಸ್ಕಾರ ಮಾಡುವಾಗ ನಾನು ವೀಡಿಯೋ ಮಾಡಲಿಲ್ಲ, ಬಂದು ಕೂತಿದ್ದೆ ಅಲ್ಲ ಆವಾಗ ಸ್ವಲ್ಪ ನಾನು ವೀಡಿಯೋ ಮಾಡಿಕೊಂಡೆ. ಅಲ್ಲಿ ಸುಮಾರು ಜನ ವೀಡಿಯೋ ಮಾಡ್ತಿದ್ರು, ಅವರಿಗೆಲ್ಲ ಬೈದು ವೀಡಿಯೋ ಮಾಡಬೇಡಿ ಅಂತ ಹೇಳ್ತಿದ್ರು. ನಮ್ಮದೊಂದು ಟೆಕ್ನಿಕ್ ಇದೆ, ಅದೇ ಥರ ಇಟ್ಕೊಂಡು ವೀಡಿಯೋ ಮಾಡ್ತಾ ಇದ್ದೆ, ನಿಮಗೆ ತೋರಿಸ್ತಾ ಇದ್ದೆ. ಹಾಗೆ ಕಂಪ್ಲೀಟಾಗಿ ಒಳಗೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ನನ್ನ ತಮ್ಮ ಮತ್ತು ತಮ್ಮನ ಹೆಂಡತಿ ಪ್ರಾಗ್ಯ ನೋಡಿ, ಮಾಮಿದು ಬಾಲ, ಮಾಮಿ ಜೊತೆಲೇ ಇದೆ. ನನಗೊಂದು ರಗಳೇ ಇಲ್ಲ, ಮಾಮಿ ಜೊತೆಲೇ ತಿರುಗಾಡ್ತಾ ಇದ್ದಾಳೆ. ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್ ಬಾಯ್.